ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಗ್ ನೂಡಲ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಗ್ ನೂಡಲ್ಸ್ ಮಾಡೋದಕ್ಕೆ ನಮಗೆ ನೂಡಲ್ಸ್, ಆನಿಯನ್, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಉಪ್ಪು, ಕ್ಯಾರೆಟ್, ಬೀನ್ಸ್, ಚಿಲ್ಲೀಸ್, ಪೆಪ್ಪರ್, ಧನಿಯಾ ಪುಡಿ, ಚಿಕನ್ ಪುಡಿ, ಗರಂ ಮಸಾಲ ಮತ್ತು ಖಾರದ ಪುಡಿ, 3 eggs, ನಾವು ವಿನೆಗರ್, ಸೋಯಾ ಸಾಸ್, ಚಿಲ್ಲಿ ಸಾಸ್, ಮಯೋನೀಸ್ ಮತ್ತು ಕೆಚಪ್ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ರೆಡಿ ಮಾಡ್ಕೋಬೇಕು. ಈಗ ನಾವು ಒಂದು ಪಾತ್ರೆಯಲ್ಲಿ ನೀರು ಮತ್ತು ಉಪ್ಪು ಹಾಗೂ ಎಣ್ಣೆ ಹಾಕಿ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಆಗಿರುವಂಥ ನೀರಿಗೆ ನಾವು ಬೇಕಾದಷ್ಟು ನೂಡಲ್ಸ್ನ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಈಗ ನಾವು ಒಂದು ಬಾಣಲೆಯಲ್ಲಿ ಎಣ್ಣೆ 3-4 ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾವು ಎಲ್ಲ ತರಕಾರಿಗಳನ್ನು ನಾವು ಹಾಕ್ಕೋಬೇಕು. ಕ್ಯಾರೆಟ್, ಬೀನ್ಸ್ ಮತ್ತು ಟೊಮೆಟೊವನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ ಎಲ್ಲ ತರಕಾರಿಯನ್ನು ನಾವು ಬಾಣಲೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈಗ ಪ್ಯಾನ್ ಕ್ಲೋಸ್ ಮಾಡಿ 2 to 3 ಮಿನಿಟ್ಸ್ ಫ್ರೈ ಆಗೋಕೆ ಬಿಡೋಣ. ರೆಡಿಯಾಗಿರುವಂಥ ನೂಡಲ್ಸ್ನ ನಾವು ಚೆಕ್ ಮಾಡಿದ್ವಿ. ಈಗ ನೂಡಲ್ಸ್ ರೆಡಿಯಾಗಿದೆ. ನಾವು ಪ್ಯಾನ್ ಓಪನ್ ಮಾಡಿ ಅದು ಈಗ ರೆಡಿಯಾಗಿದೆ ಇಲ್ಲ ಅಂತ ಚೆಕ್ ಮಾಡೋಣ. ಈಗ ತರಕಾರಿಗಳು ಚೆನ್ನಾಗಿ ಬೆಂದಿದೆ. ಈಗ ನಾವು ಅದಕ್ಕೆ ಚಿಲ್ಲೀಸ್ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕ್ತಿದ್ದೀವಿ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಈಗ ಬೆಂದಿರುವ ತರಕಾರಿಗೆ ನಾವು 1 ಸ್ಪೂನ್ ಆಯಿಲ್ ಹಾಕಿ ನಂತರ 3 ಮೊಟ್ಟೆಯನ್ನು ಒಡೆದು ಹಾಕೋಣ. ಈಗ ನಾವು ಎಗ್ಗನ್ನು ಮಿಡಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರದ ಪುಡಿಯನ್ನು ಹಾಕಿ ನಾವು ಎಗ್ಗನ್ನು ಫ್ರೈ ಮಾಡೋಣ. ಉಪ್ಪು, ಖಾರದ ಪುಡಿ ಈಗ ಫ್ರೈ ಮಾಡ್ಕೊಳ್ಳೋಣ. ಈಗ ಎಲ್ಲ ತರಕಾರಿಯನ್ನು ಸೇರಿ ನಾವು ಎಗ್ ಜೊತೆ ಫ್ರೈ ಮಾಡಿಕೊಳ್ಳೋಣ. ಈಗ ರೆಡಿ ಆಗಿರುವ ಮಿಶ್ರಣಕ್ಕೆ ನಾವು ಯಾವ್ಯಾವ ಮಸಾಲ ನೋಡಿಸಿದ್ವೋ ಆ ಎಲ್ಲ ಮಸಾಲ ಹಾಕಿ ಸ್ವಲ್ಪ ಬಾಡಿಸೋಣ. ಎಲ್ಲ ಮಸಾಲ ಚೆನ್ನಾಗಿ ಬೆಂದಿದ ನಂತರ ನಾವು ಇದಕ್ಕೆ ಈಗ ನೂಡಲ್ಸನ್ನು ಹಾಕ್ಕೊಳ್ಳೋಣ. ನೂಡಲ್ಸ್ ಹಾಕಿದ ನಂತರ ಅದಕ್ಕೆ ನಾವು ಟೊಮೆಟೊ ಕೆಚಪ್ 2-3 ಸ್ಪೂನ್, ಮಯೋನೀಸ್ 1 ಟೀ ಸ್ಪೂನ್, ಮತ್ತು ಇದಕ್ಕೆ ನಾವು ಈಗ ಗ್ರೀನ್ ಚಿಲ್ಲಿ ಸಾಸ್ 1-2 ಸ್ಪೂನ್ ಹಾಕ್ಕೊಳ್ಳೋಣ. ಮತ್ತು ನಾವು ಸೋಯಾ ಸಾಸ್ 2 ಸ್ಪೂನ್ ಹಾಕ್ಕೊಳ್ಳೋಣ. ಈ ಎಲ್ಲ ಸಾಸ್ ಹಾಕಿ ಮತ್ತೆ ನಾವು ವಿನೆಗರ್ 2 ಸ್ಪೂನ್ ಹಾಕಿಕೊಳ್ಳೋಣ. ಈಗ ನಾವು ನೂಡಲ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿಯಾಗಿದೆ ಟೇಸ್ಟಿ ಎಗ್ ನೂಡಲ್ಸ್. ಈಗ ಕೊನೆಗೆ ನಾವು ಸ್ವಲ್ಪ
ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರೆಡಿಯಾಗಿದೆ ಟೇಸ್ಟಿ ಎಗ್ ನೂಡಲ್ಸ್ ಇನ್ ಜಸ್ಟ್ 5 minutes. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಇದೇ ರೀತಿಯ ಹೊಸ ವಿಡಿಯೋಗಳನ್ನು ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ, ನಾವು ನಿಮಗೆ ತೋರಿಸ್ತೀವಿ.